ಕೌಸಲ್ಯ ನಾಗರಾಜ ಅಂತ, ಚಿಕ್ಕಾಪುರ, ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು. ನಾಟಿ ಮೂಲಿಗೆ ಗಿಡ ಮೂಲಿಗೆಯಿಂದ ಮದ್ದು ತಯಾರು ಮಾಡ್ತಾಯಿದ್ದೀನಿ. ಉಳುವು ಕಾಟ, ಅಲರ್ಜಿ, ಮೈ ಮೇಲೆ ಗುಳ್ಳಿಗಿಲು, ಮಗದಾಗಿರೋ ಗುಳ್ಳೆ, ಅಲರ್ಜಿ ಇರೋದು, ಉಳುವು ಕಾಟ ಎಂಥ ಉಳುವು ಕಾಟನ ಇರಲಿ, ನಾವು ಮಾಡೋ ಮರದಿನಿಂದ ಪೌಡ್ರಿನಿಂದ ಮೂಲಿಗೆ ಗಿಡಗಳು ಎಲ್ಲ ಅಲ್ಲೆಲ್ಲಿ ಹೋಗಿ ಹುಡುಕಿ ಎತ್ಕೊಂಬಂದು ತಯಾರು ಮಾಡಿದ್ದೀನಿ. ಅದು ಹಾಕಿ ಉಜ್ಜಿ ಸ್ನಾನ ಮಾಡಿದ್ರೆ ಎಂಥ ಉಳುವು ಕಾಟ ಇದ್ರೂ ಕೂಡ ಕೈ ಮೇಲೆ, ಮೈ ಮೇಲೆ, ಮಗದಾಗ ಇರೋದು, ತಲೆಯಾಗಿರೋದು ಎಲ್ಲನ ಇರಲಿ, ಉಳುವು ಕಾಟ ನೀರು ಸುರಿತಾ ಇರಲಿ, ಮೇಲಾಗ್ತೈತೆ. ಆಮೇಲೆ ಇದು ಜಾಂಡೇಜಕ್ಕೆ ಸೊಪ್ಪು ಕೊಡ್ತೀನಿ. ಬಿಳಿದು ಹೋಗೋದಕ್ಕೆ, ಹೆಂಗಸ್ರಕ್ಕೆ ಬಿಳಿದು ಹೋಗೋದಕ್ಕೂ ಮದ್ದು ಕೊಡ್ತಾಯಿದ್ದೀನಿ. ನೋಡ್ತಾ ಇದ್ದೀವಿ ಎಲ್ಲ ರಸಾಯನ ಏನಿಲ್ಲ, ಎಲ್ಲ ನ್ಯಾಚುರಲಾಗಿ ಒಳ್ಳೆ ಮದ್ದು ಕೈನಿಂದ ನಾನೇ ತಯಾರು ಮಾಡಿ ನಾನೇ ಕೊಡ್ತಾಯಿದ್ದೀನಿ. ಬೇಕಾದವರು ಬಂದು ತಗೊಂಡು ಅನುಕೂಲ ಪಡಿಬೋದು. ಆಸ್ಪತ್ರೆ ಎಷ್ಟು ಆಸ್ಪತ್ರೆ ಮಾಡಿ ನೋಡಿದ್ರೂ ಉಳುವು ಕಾಟ ಮೇಲಾಗಲ್ಲ. ನಾನು ಕೊಡೋ ಪೌಡ್ರಿನಿಂದ ಮೇಲಾಗ್ತದೆ. ಕೊಟ್ಟಿದ್ದೀನಿ, ಮೇಲಾಗ್ಯವರೆ. ನಮ್ಮ ಅಮ್ಮನ ತಾಯಿ ಅಂಕಾಲ ಪರಮೇಶ್ವರಿ ಆಯಮ್ಮನಿಂದ ನನಗೇನು ಬುದ್ಧಿ ಕೊಟ್ಟರೆ ಅದರಿಂದ ನಾನು ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಜನಗಳಿಗೆ ಅನುಕೂಲ ಆಗ್ತೈತೆ. ತಗೊಳ್ಳಿ, ಒಳ್ಳೆ ಅನುಕೂಲ ಪಡೀರಿ. ಇದೆಲ್ಲ ಏನೋ ಒಣಗಾಕಿದ್ರಲ್ಲ, ಏನೋ ಇದು ಒಣಗಾಕಿರೋದು ಇದೆಲ್ಲ ಬಂದು ಇದೆ ಪೌಡ್ರು. ಉಳುವು ಕಾಟಕ್ಕೆ ಪೌಡ್ರು ಅಂತೇಳಿ ತಯಾರು ಮಾಡ್ತಾಯಿದ್ದೀನಿ. ಇದು ಏನೆಲ್ಲ ಮೂಲಿಗೆ ಮದ್ದುಗಳು, ನಾವು ತಿನ್ನೋ ಹಣ್ಣುಗಳು ಅಂತ ಒಟ್ಟುಗಳು, ಹಣ್ಣು ತಂದು ಒಣಗಾಕಿದ್ದೀನಿ. ಇದು ತಂಗಾಡಿ ಸೊಪ್ಪು, ಬೇವಿನ ಸೊಪ್ಪು, ಈ ಥರ ಸೊಪ್ಪುಗಳು ಎಲ್ಲನೂ 10-15 ಥರ ಸೊಪ್ಪುಗಳು ರೆಡಿ ಮಾಡಿ ಒಣಗಾಕಿ ಪೌಡ್ರು ಮಾಡ್ತಾಯಿದ್ದೀನಿ. ನಿಂಬೆಹಣ್ಣು ಎಲ್ಲ ನಂಬಿಕೆಯಿಂದ ಬಂದು ನೀವು ತಗೊಬೋದು. ಮಕ್ಕಳಿಲ್ದಿದ್ದವ್ರಿಗೆ ಮದ್ದು ಕೊಡ್ತೀನಿ. ಮಕ್ಕಳಿಲ್ದಿದ್ದವ್ರಿಗೂ ಸೊಪ್ಪು ಮೂಲಿಗೆ ಮದ್ದು ಕೊಡ್ತೀನಿ. ನಂಬಿಕೆಯಿಂದ ನಮ್ಮಮ್ಮನ ತಾಯಿ ಅಂಕಾಲ ಪರಮೇಶ್ವರಿನಿಂದ ಆಯಮ್ಮನ ಮೇಲೆ ನಂಬಿಕೆ ಇಟ್ಟು ನಾನು ಇದು ಮಾಡ್ತಾಯಿದ್ದೀನಿ. ನೀವು ದೇವರನ್ನ ನಂಬಿ ಬರ್ರೆ ತಗೊಳ್ರೆ ಅನುಕೂಲ ಪಡಿ.